ಜೊತೆಗೆ ಅಭಿಮಾನಿಗಳ ವರ್ತನೆಯನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಭಿಮಾನಿಗಳಾಗಿರಬಹುದು ಎಲ್ಲೊಂದು ಕಡೆಯೂ ಕೂಡ ಹೌದು ಅವರಿಗೆ ಬೇಜಾರಾಗ್ತಾ ಇದೆ, ಸಿದ್ದರಾಮಯ್ಯ ಅವರು 2 ವರ್ಷ ಇರಬಹುದಾಗಿತ್ತು ಅನ್ನುವಂಥ ಮನಸ್ಥಿತಿ ಇದೆ. ಆದ್ರೆ ಯಾರೊಬ್ರು ಕೂಡ ಈ ಆಕ್ರೋಶ ಭರಿತವಾದ ಮಾತುಗಳು ಅಥವಾ ಎಲ್ಲೋ ಒಂದ್ ಕಡೆ ಗಲಾಟೆ ಗದ್ದಲಗಳು ಇದ್ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ನೋಡಿ ಅಭಿಮಾನಿಗಳು ಯಾವ ರೀತಿ ಅಲ್ಲಿ ಕಾರಿಗೆ ಅಡ್ಡ ಹಾಕುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟೋ ಜನರಿಗೆ ಇದು ತುಂಬಾ ಬೇಸರದ ವಿಚಾರ. ಸಿದ್ದರಾಮಯ್ಯ ಅವರು 2 ವರ್ಷ ಇರಬಹುದಾಗಿತ್ತಪ್ಪ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ನೋಡಿ ಕಾರಿಗೆ ಅಡ್ಡ ಬಂದು ಆತ ಯಾವ ರೀತಿ ಬೀಳ್ತಾನೆ ಅದನ್ನ ಅಲ್ಲಿ ಇದ್ದಂತಹ ಸಿಬ್ಬಂದಿಗಳು ಮತ್ತು ಪೊಲೀಸರು ಅದನ್ನ ತಡೆದಿದ್ದಾರೆ. ಅವರ ನಿವಾಸದಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದ ಹಾಗೇನೆ ಅಲ್ಲೇ ಆಗಿರುವಂತಹ ಘಟನೆ ಇದು. ಅವರು ಸದ್ಯ ಇನ್ನೂ ಅವ್ರಿಗೆ ವೆಹಿಕಲ್ ಭಾಳ ಸ್ಲೋ ಇತ್ತು, ಆ ಕಾರಣಕ್ಕಾಗಿ ಏನೋ ಅನಾಹುತ ಆಗಲಿಲ್ಲ. ಬಟ್ ಅದಾದ ನಂತರದಲ್ಲಿ ಹೇಳಿ ಕೇಳಿ 0 ಟ್ರಾಫಿಕಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಭಾಳ ಸ್ಪೀಡಾಗಿ ಅವ್ರ ವೆಹಿಕಲ್ ಮೂವ್ಮೆಂಟ್ ಇತ್ತು. ಆ ಟೈಮಲ್ಲೆಲ್ಲ ಈ ಥರ ಹೋಗಿ ಬೀಳೋದು ಮತ್ತೊಂದು ದೊಡ್ಡ ಅನಾಹುತಗಳಿಗೆ ಕಾರಣ ಆಗ್ಬಿಡುತ್ತೆ. ಆಮೇಲೆ ಇದು ನಿರೀಕ್ಷಿತ ಕೂಡ. ನಾನು ಆರಂಭದಲ್ಲೇ ನಮ್ಮ ಪ್ರತಿನಿಧಿ ಸುನಿಲ್ ಕೂಡ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅದೇ ವಿಚಾರ ನಾವು ಪ್ರಸ್ತಾಪ ಮಾಡ್ತಾ ಇದ್ದಿದ್ದಂಥದ್ದು. ಯಾಕೆಂದರೆ ಭಾಳ ಎಮೋಷ್ನಲ್ ಆಗೋದು, ಬಂದು ಹಾರಕ್ಕೆ ನೋಡೋದು, ಬೀಳೋಕ್ಕೆ ನೋಡೋದು ಈ ಥರದ್ದೆಲ್ಲ ಆಗುತ್ತವೆ. ಸೊ ಇದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಬ್ಬಂದಿ ಎಲ್ಲ ಸಿದ್ಧ ಆಗಿದ್ದಾರೆ ಅಂತ ಹೇಳ್ಕೊಂಡು ನೋಡಿ ಅವರೆಲ್ಲ ಹೋಗಿ ಕೂಡಲೇ ಆ ವ್ಯಕ್ತಿಯನ್ನು ಪಕ್ಕಕ್ಕೆ ಕೇಳ್ಕೊಂಬರ್ತಾರೆ. ಸಿದ್ದರಾಮಯ್ಯನವರು ಕೂಡ ಇದನ್ನೆಲ್ಲ ಭಾಳ ಮೌನವಾಗಿ ನೋಡ್ತಾ ಇರ್ತಾರೆ, ಕಾರ್ನ ಒಳಗೆ ಕೂತು.